ಸ್ಟೆಲ್ಲಾ ಎಂಬ ಹುಡುಗಿ. ಪಿ. ಲಂಕೇಶ್ ಅವರು ಬರೆದ ಕತೆ. ಸ್ಟೆಲ್ಲಾ ಬಂದಳು. ನಸುಗೆಂಪು ಹುಡುಗಿ, ಚೊಕ್ಕವಾದ ನೀಳ ಬೆರಳಿನ, ಕೊಂಚ ಬಾಡಿದ ಯೌವನದ ಕೆನ್ನೆಯ, ಹುಲುಸು ಕೇಶರಾಶಿಯ ನರ್ಸ್. ಸುಬ್ಬಣ್ಣನಿಗೆ ಅವಳೆಂದರೆ ಪ್ರಾಣ. ಅವಳೇ ಹಗಲು ರಾತ್ರಿ ಇರುವಂತಿದ್ದರೆ ಅವಳ ಮೈಯಿಂದ ತಾಯ್ತನದ ವಾಸನೆ ಬರುವುದಾಗಿ ಊಹಿಸಿದ್ದ. ಆಕೆ ರೂಮು ಪ್ರವೇಶಿಸಿದೊಡನೆ ಅವನಿಗೆ ಗೊತ್ತಾಗುತ್ತಿತ್ತು. ಒಮ್ಮೆ ಅವಳನ್ನು ಕೇಳಿಯೂ ಬಿಟ್ಟಿದ್ದ. ನಾನು ನನ್ನ ಮಗನ ಮನೆಗೆ ಹೋದರೆ ಬಂದು ನೋಡಿಕೊಳ್ತೀಯಾ ಅಮ್ಮ? ಹಣ ಕೊಡ್ತೇನೆ, ಯಾವುದಕ್ಕೂ ಕಡಿಮೆ ಮಾಡೋಲ್ಲ. ಸ್ಟೆಲ್ಲಾ ಆ ಪ್ರಶ್ನೆಗೆ ಏನೂ ಉತ್ತರಿಸಲಿಲ್ಲ. ಸೈರಣೆ ನಿಷ್ಠುರತೆಯ ಹುಡುಗಿ. ಸುಮ್ಮನೆ ಮಾತ್ರೆ ನುಂಗಿಸಿ ಔಷಧಿ ಕುಡಿಸಿ ಹೊರಟಳು. ಅವಳ ನಿರ್ಲಕ್ಷ್ಯ ಕೂಡ ಚಂದ. ಅವಳ ಬಗ್ಗೆ ಅವನಿಗೆ ಕುತೂಹಲ ಹೆಚ್ಚಾಗಿತ್ತು. ಅವಳನ್ನು ಪ್ರಶ್ನಿಸುವ ಧೈರ್ಯವಿಲ್ಲದೆ ಮಾತು ಪ್ರಾರಂಭಿಸಲು ತನ್ನ ಬಗ್ಗೆಯೇ ಹೇಳಿಕೊಂಡಿದ್ದ. ಸುಬ್ಬಣ್ಣ ಶಿವಮೊಗ್ಗೆಯ ಹತ್ತಿರದ ಹಳ್ಳಿಯವನು. ಅಲ್ಲಿದ್ದ ಎಲ್ಲವನ್ನೂ ಮಾರಿ ಬೆಂಗಳೂರು ಬಳಿಯ ನೆಲ್ಲಂದೂರು ಸೇರಿಕೊಂಡಿದ್ದ. ತೋಟ, 2 ಮನೆ ಇದ್ದವು. ಸುಬ್ಬಣ್ಣನ ಪ್ರಶ್ನೆಗೆ ಸ್ಟೆಲ್ಲಾ ಆಮೇಲೆ ಉತ್ತರಿಸಿದಳು. ದಿನಕ್ಕೆ 300 ರೂಪಾಯಿ ಆಗುತ್ತೆ, ಏನು ತಿಳ್ಕೊಬೇಡಿ. ಅದು ನಮ್ಮ ಅಸೋಸಿಯೇಷನ್ ನಿಗದಿ ಮಾಡಿರೋದು, ಕಮ್ಮಿ ತಗೊಳ್ಳೋ ಹಾಗಿಲ್ಲ. ಸುಬ್ಬಣ್ಣನಿಗೆ ಹೆದರಿಕೆ, ನೋವಿನಿಂದ ಕೆಮ್ಮು ಶುರುವಾಯಿತು. ತಾನು ನೈತಿಕವಾಗಿ ದೈಹಿಕವಾಗಿ ನಾಶವಾಗುತ್ತಿರೋದು ಅವನಿಗೆ ಗೊತ್ತಿತ್ತು. ಹಣ ಕೂಡ ಕರಗತೊಡಗಿತ್ತು. ಮಗ ಸೊಸೆ ಬಂದರು. ಎಂದಿನಂತೆ 8 ಗಂಟೆಗೆ ಸರಿಯಾಗಿ ಬಂದರು. ಮಗ ಸುಬ್ಬಣ್ಣನ ಕಾಯಿಲೆಯಿಂದಲೇ ಸವೆದು ಹೋದಂತಿದ್ದ. ಸೊಸೆ ಕೂಡ ಬಳಲಿದ್ದಳು. ಮುಂಚೆ ಇಬ್ಬರೂ ಆಸ್ಪತ್ರೆಯಲ್ಲಿಯೇ ಇರುತ್ತಿದ್ದರು. ಆಮೇಲೆ ಅದೇಕೋ ಸುಬ್ಬಣ್ಣ ತಳಮಳಗೊಂಡ, ಅನುಮಾನಿಸಿದ. ಅವರಿಬ್ಬರು ಮನೆಯಲ್ಲೇ ಇರಬೇಕೆಂದು ಕಳಿಸಿದ. ಮಗ ಸುರೇಶ ಮತ್ತು ಸೊಸೆ ಸಾವಿತ್ರಿ ಬರುವ ವೇಳೆಗೆ ಸರಿಯಾಗಿ ಡಾಕ್ಟರ್ ಬಂದರು. ಸುಬ್ಬಣ್ಣನನ್ನ ಪರೀಕ್ಷಿಸಿ ಸ್ಟೆಲ್ಲಾ ಹತ್ತಿರ ವಿಚಾರಿಸಿ, ಸುರೇಶ್ಗೆ ನಿಮ್ಮ ಹತ್ರ ಮಾತಾಡೋದಿತ್ತು ಅಂದರು. ಏನಾದರೂ ಪ್ರೈವೇಟ್ ಡಾಕ್ಟ್ರೆ? ಇಲ್ಲ, ಹಾಗೇನಿಲ್ಲ. ನಿಮ್ಮ ತಂದೆಗೆ ತೊಂದರೆ ಏನಿಲ್ಲ, ಆದರೆ ಟ್ರೀಟ್ಮೆಂಟ್ ಬದಲಾಯಿಸಬೇಕು. ತುಂಬ ಎಕ್ಸ್ಪೆನ್ಸಿವ್ ಔಷಧಿಗಳು, ಒಂದು ಆಪರೇಷನ್ ಬೇರೆ ಆಗಬೇಕು. ಡಯಾಲಿಸಿಸ್ ಶುರು ಆದರೆ ದಿನಕ್ಕೆ ಕನಿಷ್ಠ 200 ರೂಪಾಯಿ ಆಗುತ್ತೆ. ಹಣದ ಬಗ್ಗೆ ಯಾಕೆ ಮಾತಾಡ್ತೀರಿ ಡಾಕ್ಟರ್ ಅಂದ ಸುಬ್ಬಣ್ಣ. ಆದರೆ ಮಗ ಸುರೇಶ ತಲೆ ತಗ್ಗಿಸಿ ಕೂತಿದ್ದ. ಡಾಕ್ಟರ್ ಹೇಳಿದರು, ಹಾಗಲ್ಲ, ಎಲ್ಲಾನೂ ಸ್ಪಷ್ಟವಾಗಿ ಮಾತಾಡಿದ್ರೆ ಒಳ್ಳೆಯದು. ನಾಳೆ ಮನಸ್ತಾಪ ಆದರೆ ಕಷ್ಟ ಅಲ್ವಾ ಸುರೇಶ್? ಸುರೇಶ್ ತಲೆ ಕೂಡ ಅಲ್ಲಾಡಿಸಲಿಲ್ಲ. ಗಂಭೀರವಾಗಿದ್ದ. ಹೌದು ಅನ್ನಲಿಲ್ಲ, ಅಲ್ಲ ಅನ್ನಲಿಲ್ಲ. ಸುಮ್ಮನೆ ಕೂತು ಯೋಚಿಸುತ್ತಿದ್ದ. ತನ್ನ ಹೆಂಡತಿಯ ಕಡೆಗೆ ಕೂಡ ನೋಡಲಿಲ್ಲ. ಆಗ ಸಾವಿತ್ರಿ ಕೂಡ ಅವನ ಕಣ್ಣು ತಪ್ಪಿಸಿ ಬೇರೆ ಕಡೆ ನೋಡುತ್ತಿದ್ದ ಹಾಗಿತ್ತು. ಡಾಕ್ಟರ್ ಆಪರೇಷನ್ ಮಾಡುವ ನಿರ್ಧಾರದಿಂದಲೇ ಹೇಳಿದರು. ಕನಿಷ್ಠ 1 ಲಕ್ಷ ಆದರೂ ಖರ್ಚಾಗುತ್ತೆ. ಸುಬ್ಬಣ್ಣ ಕಣ್ಣು ಮುಚ್ಚಿಕೊಂಡಿದ್ದ. ಸುರೇಶ್ ಮತ್ತು ಸಾವಿತ್ರಿಯ ಮೌನ ಸಿಡಿಲಿನಂತಿತ್ತು. ಸುಬ್ಬಣ್ಣನಿಗೆ ಸತ್ಯ ಗೊತ್ತಾಗತೊಡಗಿತ್ತು. ಡಾಕ್ಟರು ತನ್ನ ಮಾತು ಮುಗಿಸುತ್ತಾ, ಯೋಚನೆ ಮಾಡಿ ಹೇಳಿ, ನೀವು ಬೇರೆ ಆಸ್ಪತ್ರೆಗೆ ಹೋದ್ರೂ ನನಗೇನು ಬೇಜಾರಿಲ್ಲ ಅಂದರು. ಮೌನ ಮುರಿದು ಸುರೇಶ ಹೇಳಿದ, ಪರವಾಗಿಲ್ಲ ಡಾಕ್ಟರ್, ಹಣದ ಬಗ್ಗೆ ಯೋಚಿಸಬೇಡಿ, ಎಲ್ಲ ಟ್ರೀಟ್ಮೆಂಟ್ ನಡೀಲಿ. ಸುರೇಶನ ಧ್ವನಿ ಭಾರವಾಗಿತ್ತು. ತುಂಬ ಒಳ್ಳೆಯ ಹುಡುಗ ಆತ. ಸುಬ್ಬಣ್ಣನ ಒಬ್ಬನೇ ಮಗ ಸುರೇಶ್ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕನಾಗಿದ್ದ. 2 ಮಕ್ಕಳು, ಯಾವುದರಲ್ಲೂ ಸಣ್ಣತನವಿಲ್ಲದ ಅವನ ಹೆಂಡತಿ ಸಾವಿತ್ರಿ. ತುಂಬು ಔದಾರ್ಯದ ಜಾಣಳಾದ ಹೆಣ್ಣುಮಗಳು. ಕೆಲಸಕ್ಕೆ ಸೇರಬಹುದಿತ್ತು. ಆಕೆಗೂ ಕಾಮರ್ಸ್ ಡಿಗ್ರಿ, ಟೈಪ್ ರೈಟಿಂಗ್, ಸಂಗೀತದ ಸೀನಿಯರ್ ಎಲ್ಲ ಆಗಿತ್ತು. ಆದರೆ ಅವಳು ಕೆಲಸಕ್ಕೆ ಸೇರಲಿಲ್ಲ. ಸುಬ್ಬಣ್ಣನ ತೋಟ ನೋಡಿಕೊಳ್ಳುವುದು, ಮಕ್ಕಳನ್ನು ನೋಡಿಕೊಳ್ಳುವುದು ಅವಳ ಕೆಲಸ. ಓದುವುದಕ್ಕೆ, ಸಂಗೀತ ಕೇಳುವುದಕ್ಕೆ ಕೂಡ ಅವಳಿಗೆ ಸಮಯ ಸಿಗುತ್ತಿರಲಿಲ್ಲ. ಹಣದ ಬಗ್ಗೆ ಯೋಚಿಸಬೇಡಿ ಎಂದು ಸುರೇಶ ಹೇಳಿದ್ದರೂ ಅವನ ಮನಸ್ಸಿನ ದುಗುಡ ಸುಬ್ಬಣ್ಣನಿಗೆ ಗೊತ್ತಾಗಿತ್ತು. ಆದ್ದರಿಂದ ಹೇಳಿದ, ಮಗು, ನಾನು ಸಾಯಲು ಬಿಡು. 85 ಆದ ಮೇಲೆ ನಾನು ಇನ್ನೊಂದೆರಡು ವರ್ಷ ಇದ್ದು ಏನು ಮಾಡಬೇಕಾಗಿದೆ? ಸುಮ್ಮನೆ ಹಣವನ್ನೆಲ್ಲ ಖರ್ಚು ಮಾಡಿ ಯಾಕೆ ತೊಂದರೆ ಪಡ್ತಿ? ಹಾಗಲ್ಲಪ್ಪ, ಕಾಯಿಲೆಯಾದ ನಿನ್ನ ನೋಡ್ಕೊಳ್ಳೋಕ್ಕೂ ಆಗದಿದ್ರೆ ನನ್ನಿಂದ ಇನ್ನೇನಾಗುತ್ತೆ ಹೇಳು ಅಂದಿದ್ದ ಸುರೇಶ. ಅವನ ಮಾತಿಗೆ ಹೊಂದಿಕೊಳ್ಳುವಂತೆ ಸಾವಿತ್ರಿ ಮಾವನ ಹಣೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟಿದ್ದಳು. ಆದರೆ ಕಠೋರ ಸತ್ಯವೇ ಬೇರೆ ಇತ್ತು. ಆ ಸತ್ಯದ ಪ್ರಕಾರ ಸುಬ್ಬಣ್ಣನನ್ನು ಸಾವಿನ ಭಯ ತುಂಬಿಕೊಂಡಿತ್ತು. ಇನ್ನು ಇದ್ದು ಏನಾಗಬೇಕಾಗಿದೆ ಎಂಬುದು ಕೂಡ ಸುಳ್ಳು.
ಹಲವು ವರ್ಷಗಳ ಹಿಂದೆ ಸಾವು ಹೆದರಿಕೆ ಹುಟ್ಟಿಸುತ್ತಿರಲಿಲ್ಲ. ಈಗ ಸಾವನ್ನು ನೆನೆಸಿಕೊಂಡರೆ ಅಳು ಬರುತ್ತದೆ. ಗಂಡಸಾಗಿ ಹುಟ್ಟಿ ಅಳಬಾರದು, ತಾನು ಅಳಬಾರದು, ಈಗ ಅಳು ಬರ್ತದೆ. ಅಷ್ಟೇ ಕಠೋರ ಸತ್ಯ. ಆತನ ಮಗನನ್ನು ಕೂಡ ಈ ಕಾಯಿಲೆ ಸಣ್ಣವನನ್ನಾಗಿಸಿತ್ತು. ಅವನು ಆಡುತ್ತಿದ್ದ ಮಾತಿನ ಆಳದಲ್ಲಿ ಸಾವು ತನ್ನ ತಂದೆಯನ್ನು ಎಷ್ಟು ಗೋಳಾಡಿಸುತ್ತಿದೆ, ಸಹಜವಾಗಿ ಬಂದು ಕರೆದೊಯ್ಯುವುದಿಲ್ಲ ಎಂಬ ಅನ್ನಿಸಿಕೆ ಇತ್ತು. ಸುಬ್ಬಣ್ಣ ಅತ್ತಷ್ಟೇ ಸುರೇಶ ಮನಸ್ಸಿನಲ್ಲೇ ಅಳುತ್ತಿದ್ದ. ಅಲ್ಲದೆ ಆತನ ಆರ್ಥಿಕ ಸ್ಥಿತಿ ಹದಗೆಡತೊಡಗಿತ್ತು. ಮೊದಲ ವರ್ಷ ಆರೈಕೆಗೆ 80,000, ಆಮೇಲೆ 1,00,000. ಮಾಡಬಾರದಲ್ಲೆಲ್ಲ ಸಾಲ ಮಾಡಿದ್ದ. ಅದರ ಭಾರ ತಡೆಯಲಾರದೆ ಕುಗ್ಗಿ ಹೋಗತೊಡಗಿದ್ದ. ತೋಟ ಮಾರುವುದು ಅನಿವಾರ್ಯವಾಯಿತು. ವಾಸವಾಗಿದ್ದ ಮನೆಯ ಜೊತೆಗೆ ಸುಬ್ಬಣ್ಣ ಬಾಡಿಗೆ ಕೊಟ್ಟಿದ್ದ ಮನೆಯನ್ನು ಮಾರಬೇಕಾಗಬಹುದು. ಅದು ಮುಖ್ಯವಲ್ಲ. ಮಾರಿದರೂ ತನಗೆ ಅಧ್ಯಾಪಕ ವೃತ್ತಿ ಇರುತ್ತದೆ. ಆದರೆ ಆ ವೃತ್ತಿಗೆ ಸಾಲದಿಂದ ತೊಂದರೆಯಾಗಬಹುದು. ಸಾವಿತ್ರಿಯ ನೆಚ್ಚಿನ ತೋಟ ಹೋಯಿತು. ಆಕೆಯ ಬೇಸರ ಗಾಢವಾಯಿತು. ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಒಂದು ದಿನ ಸುರೇಶ ತಡವಾಗಿ ಬಂದ. ಅಷ್ಟರಲ್ಲಿ ತೋಟ ಹೋಗಿತ್ತು. ಸಾಲವೆಲ್ಲ ತೀರಿದ ಮೇಲೆ ಮತ್ತೆ ಸಾಲ ಬೆಳೆಯುವಂತೆ ಕಾಣಿಸಿತು. ಸ್ಕೂಟರ್ ಮೇಲೆ ಆಸ್ಪತ್ರೆಗೆ ಬರುವಾಗ ಸಣ್ಣ ಅಪಘಾತವಾಯಿತು. ಇದೆಲ್ಲ ಚಿಂತೆಯಿಂದಲೇ ಗಾಯಗಳೇನೂ ಆಗದಿದ್ದರೂ ಸುರೇಶ ಮಾನಸಿಕವಾಗಿ ಜಜ್ಜಿ ಹೋಗಿದ್ದ. ಈ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದಾಗ ಸುಬ್ಬಣ್ಣ ಕೆಟ್ಟ ಮನಸ್ಥಿತಿಯಲ್ಲಿದ್ದ. ದಿಟ್ಟಿಸಿ ನೋಡಿ ಮಗನಿಗೆ ಹೇಳಿದ, ನೀನೇನು ಯೋಚಿಸ್ತಿ ಅಂತ ಕೂಡ ನಂಗೊತ್ತು. ಸುರೇಶ ಸುಮ್ಮನಿದ್ದ. ನಾನು ನಿನ್ನ ಬಗ್ಗೆ ಏನು ಯೋಚಿಸ್ತಿದ್ದೀನಿ ಅಂತಾನೂ ನಿನಗೊತ್ತು ಅಂದ ಸುಬ್ಬಣ್ಣ. ಸುರೇಶ ಮಾತಾಡಲಿಲ್ಲ. ಆತ ಮಾತನಾಡದಿದ್ದುದೇ ಸುಬ್ಬಣ್ಣನನ್ನು ಇನ್ನಷ್ಟು ಕೆರಳಿಸಿತು. ಬಾಯಿಗೆ ಬಂದಂತೆ ಬೈಯತೊಡಗಿದ. ಇದ್ದ ಶಕ್ತಿಯನ್ನೆಲ್ಲ ಬಳಸಿ ಹಾಸಿಗೆ ಕುಟ್ಟಿ ಮನಸ್ಸಿನಲ್ಲಿದ್ದುದನ್ನೆಲ್ಲ ಕಾರಿಕೊಂಡ. ಆದರೂ ಸುರೇಶ ಬಾಯಿ ಬಿಡಲಿಲ್ಲ. ಸುಬ್ಬಣ್ಣ ಕೆಮ್ಮತೊಡಗಿದ. ರಕ್ತ ಕಾಣಿಸಿಕೊಂಡಿತು. ತನ್ನ ಉಗ್ರ ಕೋಪದಲ್ಲಿಯಾದರೂ ಸತ್ತು ಹೋಗಿಬಿಡಬಹುದೆಂಬ ಆಶೆ, ಹಾಗೆಯೇ ದಿಗಿಲು ಅವನಲ್ಲಿತ್ತು. ಸ್ಟೆಲ್ಲಾ ಬಂದಳು. ಜೊಲ್ಲಿನೊಂದಿಗೆ ಸುರಿಯುತ್ತಿದ್ದ ರಕ್ತ ಅವಳನ್ನು ಬೆಚ್ಚಿ ಬೀಳಿಸಲಿಲ್ಲ. ಬಟ್ಟೆಯಿಂದ ಒರೆಸಿದಳು. ಸುಬ್ಬಣ್ಣನ ವರ್ತನೆಯಿಂದ ಅವಳ ಹುಬ್ಬು ಗಂಟಿಕ್ಕಿಕೊಂಡಿದ್ದವು. ಸುಬ್ಬಣ್ಣ ಮಲಗಿದ. ಸುರೇಶ್ ಏನೂ ಹೇಳದೆ ಹೋಗುವುದರಲ್ಲಿದ್ದ. ಸುಬ್ಬಣ್ಣ ಮತ್ತೆ ಮಾತಾಡಲು ಯತ್ನಿಸಿದ. ಈ ಸಲ ರಾಜಿಯ ಧ್ವನಿಯಲ್ಲಿ ಅಥವಾ ಕ್ಷಮಾಯಾಚನೆಯಲ್ಲಿ, ಆತನಿಗೆ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಕೆಮ್ಮು ಶುರುವಾಯಿತು. ಅದು ನಿಲ್ಲುವಂತೆಯೂ ಕಾಣಲಿಲ್ಲ. ಸ್ಟೆಲ್ಲಾ ಅವನ ಗಂಟಲು ಸವರಿ ಬೆನ್ನು ನೇವರಿಸಿದಳು. ಸುರೇಶ್ ಮೆಲ್ಲಗೆ ನಡೆಯತೊಡಗಿದ. ಕಳ್ಸೂಳೆ ಮಗನೇ, ನೀನು ಆ ಮುಂಡೇನೋ ಇನ್ನೂ ಇತ್ತ ತಲೆ ಹಾಕಬೇಡಿ, ನನ್ನಾಣೆ. ಸುರೇಶ್ ತಲೆ ತಗ್ಗಿಸಿ ನಡೆದು ಹೋದ. ಜ್ವರ ಮತ್ತು ನಿದ್ರೆ, ಸಾಯುವ ಮುಂಚಿನ ಕೋಮಾ ಸ್ಥಿತಿ ಇರಬಹುದೆಂಬ ಸಣ್ಣ ಹೆದರಿಕೆ ಸುಬ್ಬಣ್ಣನ ಆಳದಲ್ಲಿ ಶುರುವಾಗಿತ್ತು. ಒಳಿತು ಕೆಡುಕುಗಳೆಲ್ಲ, ಅವಮಾನ ಸ್ವಾಭಿಮಾನಗಳೆಲ್ಲ ತಮ್ಮ ವ್ಯತ್ಯಾಸ ಕಳೆದುಕೊಳ್ಳುವಂತೆಯೇ ನಿದ್ರೆ ಮತ್ತು ಪ್ರಜ್ಞಾಹೀನತೆ ಕೂಡ ಒಂದೇ ರೀತಿ ಭಾಸವಾಗುವ ಸ್ತರ ತಲುಪಿದ್ದ ಸುಬ್ಬಣ್ಣ. ಅದನ್ನು ವಿವರಿಸಿ ಹೇಳುವ ಉತ್ಸಾಹ ಕೂಡ ಸ್ಟೆಲ್ಲಾಳಲ್ಲಿ ಇರಲಿಲ್ಲ. 2 ಕೋಣೆಯ 3 ರೋಗಿಗಳ ಉಸ್ತುವಾರಿ ಅವಳದು. ಅವಳ ವೈಯಕ್ತಿಕ ತೊಂದರೆಗಳು ಕಡಿಮೆ ಏನಿರಲಿಲ್ಲ. ಗಂಡ ಸ್ಮಿತ್ನ ಕುಡಿತ ಹೆಚ್ಚಾಗಿತ್ತು. ಮಲಬಾರಿನ ಹಳ್ಳಿಯಲ್ಲಿದ್ದ 3 ಎಕರೆ ಭತ್ತದ ಗದ್ದೆಯನ್ನು ಕೂಡ ಮಾರಿ ತನಗೆ ಹಣ ಕೊಡಬೇಕೆಂದು ಸ್ಮಿತ್ ಪೀಡಿಸತೊಡಗಿದ್ದ. ಅದನ್ನು ಕೊಟ್ಟೊಡನೆ ಆತ ತನ್ನನ್ನು ಬಿಟ್ಟು ಹೊರಟು ಹೋಗುವ ಅನುಮಾನ ಅವಳಲ್ಲಿತ್ತು. ಈ ನಡುವೆ ನರ್ಸರಿಯಲ್ಲಿದ್ದ ಪುಟ್ಟ ಮಗು ನಿಕ್ ಅವಳನ್ನು ದಿನವೆಲ್ಲ ಅಣಕಿಸುತ್ತಿತ್ತು. ಇದೆಲ್ಲ ಯಾವ ಭಾಗ್ಯಕ್ಕೆ ಎನ್ನುವ ಪ್ರಶ್ನೆ ಕಾಡುತ್ತಿತ್ತು. ಅಮ್ಮ ಎಂದು ಸುಬ್ಬಣ್ಣ ನರಳಿದ. ಅದು ನರಳು ಮತ್ತು ಕರೆ ಎರಡೂ ಆಗುವಂತೆ ಸದ್ದು ಮಾಡುವುದು ಅವನ ಈಚಿನ ವರಸೆಯಾಗಿತ್ತು. ಅದನ್ನು ಕೇಳಿ ಸ್ಟೆಲ್ಲಾ ಬಂದರೆ ಸರಿ, ಬರದಿದ್ದರೆ ಬೇಸರವಾಗುವುದಿಲ್ಲ. ಅವನ ಅಸಹಾಯಕತೆ ಮತ್ತು ಕೊಳಕುತನ ಹೆಚ್ಚಾದಂತೆ ಅಕ್ಕ, ತಾಯಿ, ಮಗು ಎಂದು ಮುಂತಾಗಿ ಕರೆಯುವುದು ಹೆಚ್ಚಾಗಿತ್ತು. ಹಾಸಿಗೆಯಿಂದ ಎದ್ದು ಹೊರಬಂದು ಎಷ್ಟೋ ದಿನವಾಗಿತ್ತು. ಅಲ್ಲೇ ಕಕ್ಕಸು, ಮೂತ್ರ ವಿಸರ್ಜನೆ ಎಲ್ಲ. ಅನೇಕ ದಿನ ಹೊರಳಲಾಗದೆ ಬೆನ್ನಿನಲ್ಲಿ ಹುಣ್ಣುಗಳಾಗಿದ್ದವು. ಆತನಿಗೆ ಗೊತ್ತಿಲ್ಲದಂತೆ ಕಾಲು ಹೊದಿಕೆಯಿಂದ ಹೊರಬಂದು ಒಮ್ಮೊಮ್ಮೆ ಸೆಟೆದುಕೊಂಡಿದ್ದವು. ಮಂಪರು ಅಥವಾ ಸಾವಿನ ಮುಂಚಿನ ಕೋಮ.
ಅದು ಅವನಿಗೆ ಗೊತ್ತಾಗುತ್ತಿದ್ದುದರಿಂದ ಅವನ ಮೆದುಳು ಸರಿಯಾಗಿಯೇ ಕೆಲಸ ಮಾಡುತ್ತಿದೆ ಎಂದು ಸ್ಟೆಲ್ಲಾ ತೀರ್ಮಾನಿಸಿದ್ದಳು. ಈಗ ಅವನು ಅಮ್ಮಾ ಅಂದಾಗ ಸ್ಟೆಲ್ಲಾ ಅಲ್ಲೇ ಇದ್ದಳು. ಸುಬ್ಬಣ್ಣ ಕೈ ಚಾಚಿದ. ಸ್ಟೆಲ್ಲಾ ಏನು ಅಂದಳು. ಅವನು ಕಣ್ಣಿನಲ್ಲೇ ಅವಳ ಕೈಗಾಗಿ ಬೇಡಿಕೊಂಡ. ಅವಳು ಕೈ ಮುಟ್ಟಿದಳು. ಸುಬ್ಬಣ್ಣ ಅವಳ ಯೌವನದ ಬೆಚ್ಚನೆಯ ಬೆರಳು ಹಸ್ತ ಹಿಡಿದುಕೊಂಡ. ಮಗಳೇ ಮಗಳೇ ಅಂದ. ಹೊಸ ಜೀವ ಸಂಚರಿಸಿದಂತೆ ಕಣ್ಣು ಹೊಳೆದವು. ಅದು ಮಗಳ ಕೈಯಾಗಿ ಆತ ಹಿಡಿದಿಲ್ಲವೆಂಬುದನ್ನು ಸ್ಟೆಲ್ಲಾಗೆ ಅವನ ಬೆಚ್ಚಗಾಗುತ್ತಿದ್ದ ಚರ್ಮ ಸೂಚಿಸಿತು. ಒಂದು ಉಪಕಾರ ಮಾಡ್ತೀರಾ ತಾಯಿ ಅಂದ. ಅವನ ಅಂಥ ಅನೇಕ ಪ್ರಶ್ನೆಗಳಿಗೆ ಅವಳು ಹೆದರಿಕೊಂಡಿದ್ದಳು. ಈಗಲೂ ಹಾಗೆ ಆಯಿತು. ಆದರೂ ಏನ್ ಹೇಳಿ ಅಂದಳು. ಅವನ ಹಿಡಿತಕ್ಕೆ ಅವಳ ಮನಸ್ಸು ಡರ್ಟಿ ಓಲ್ಡ್ ಮ್ಯಾನ್ ಅಂದಿತು. ಬೇಡ ಬಿಡಮ್ಮ ಎಂದು ಕೈಬಿಟ್ಟ. ನೇಣುಗಂಬಕ್ಕೆ ಕರೆದೊಯ್ಯಲ್ಪಡುವ ಮನುಷ್ಯನ ದಿಗಿಲು ಅವನ ಕಣ್ಣಲ್ಲಿತ್ತು. ಆಕೆ ನೋಡುತ್ತಿದ್ದಂತೆಯೇ ಬಾಯಿ ಪಿಟಿಪಿಟಿ ಅನ್ನತೊಡಗಿತು. 3 ವರ್ಷದಿಂದ ನನ್ನ ಕುಂಡೇ ನಾನು ತೊಳ್ಕೊಂಡಿಲ್ಲ ಎಂದು ಅಳತೊಡಗಿದ. ಸ್ಟೆಲ್ಲಾಳ ನಿಷ್ಠುರ ಹೃದಯವೂ ಕರಗತೊಡಗಿತು. ಎದೆಯ ಮೇಲಿದ್ದ ಅವನ ಕೈ ಹಿಡಿದುಕೊಂಡಳು. ಅವನ ಕಂಬನಿ ತುಂಬಿದ ಕಣ್ಣಲ್ಲೇ ಕೃತಜ್ಞತೆ ಮೂಡಿತು. ಇನ್ನೊಂದು ಕೈಯನ್ನು ಅವಳ ಮುಂಗೈ ಮೇಲಿಟ್ಟು ಅವಳನ್ನು ಕುರಿತು, ತನ್ನನ್ನೇ ಕುರಿತು, ಇಡೀ ಜಗತ್ತನ್ನೇ ಕುರಿತು, ನೇಣುಗಂಬವನ್ನು ಕುರಿತು, ಆಗಲೇ ಕೋಣೆಯ ಹೊರಗೆ ಕಾಯುತ್ತಿರಬಹುದಾದ ಸಾವನ್ನು ಕುರಿತು ಗೊಣಗತೊಡಗಿದ. ನಾನು ಹೀಗಿರಲಿಲ್ಲ, ಇಂಥ ಹೀನಾಯ ಸ್ಥಿತಿಯಲ್ಲಿರಲಿಲ್ಲ, ಇಷ್ಟು ಕೊಳಕನಾಗಿರಲಿಲ್ಲ ಅಂದ್ರೆ ನಂಬ್ತೀರಾ? ಸ್ಟೆಲ್ಲಾ ಸುಮ್ಮನೆ ಕೇಳಿದಳು. ಸುಬ್ಬಣ್ಣನ ಬೆನ್ನು ಹುಣ್ಣನ್ನು ಚೆಕ್ ಮಾಡಲಾಗಿರಲಿಲ್ಲ. ಈಚೆಗೆ ಸುಬ್ಬಣ್ಣನಿಗೆ ಅದರ ಗಮನವೂ ಹೋಗಿತ್ತು. 1950 ನಾನು ಸಾಯಬೇಕಾಗಿದ್ದ ವರ್ಷ ಅಂದ ಸುಬ್ಬಣ್ಣ. ಅಷ್ಟರಲ್ಲಿ ಎಷ್ಟೆಲ್ಲ ಶ್ ಮೇರಿಯ ಕರೆ. ಏನೆಂದು ಕಣ್ಣಲ್ಲೇ ಕೇಳಿದಳು ಸ್ಟೆಲ್ಲಾ. ಫ್ರಾನ್ಸಿಸ್ ಬಂದಿದ್ದಾರೆ. ಹೌದಾ ಎಂದು ಮೆಲ್ಲಗೆ ಎದ್ದಳು. ಅವಳ ಮೈ ಜುಮ್ಮೆಂದಿತ್ತು. ಹೋದ ವಾರ ಸಾಧ್ಯವಾದರೆ ಬರ್ತೇನೆ ಅಂದಿದ್ದ ಫ್ರಾನ್ಸಿಸ್ ಬಂದೇ ಬಿಟ್ಟಿದ್ದಾನೆ. ಆದರೆ ಅದ್ಯಾವುದೋ ಅನಿರೀಕ್ಷಿತ ಸತ್ಯದ ಎದುರು ಇದ್ದಂತಿತ್ತು. ಸುಬ್ಬಣ್ಣನ ಪಕ್ಕದಿಂದ ಹೋಗಲು ನಿರಾಕರಿಸುವ ಮನಸ್ಸು, ನೀನಿಲ್ಲೇ ಇರು, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂದು ಮೇರಿಯನ್ನು ಸುಬ್ಬಣ್ಣನ ಪಕ್ಕದಲ್ಲಿ ಕೂರಿಸಿದಳು. ಮೇರಿಯ ಕೈ ತೆಗೆದುಕೊಂಡು ಸುಬ್ಬಣ್ಣನ ಕೈಯ ಮೇಲಿಟ್ಟಳು. 5 ನಿಮಿಷ ಎಂದು ಹೊರಟಳು. ಫ್ರಾನ್ಸಿಸ್ ನಿಂತಿದ್ದ. ಕಾಲು ದೇಹವನ್ನು ಹೊರಲಾರದಷ್ಟು ಪುಳಕ, ಕೆನ್ನೆಯಿಂದ ತೊಡೆಯವರೆಗೆ ನಡುಕ. ಹಸ್ಬೆಂಡ್ ಊರಿಂದ ಬಂದಿದ್ರಾ? ಫ್ರಾನ್ಸಿಸ್ ಪ್ರಶ್ನೆ. ಸ್ಟೆಲ್ಲಾ ಉತ್ತರಿಸಲಿಲ್ಲ. ನರ್ಸಿಂಗ್ ಹೋಮ್ನ ಎಡಪಕ್ಕದಲ್ಲಿ ದಟ್ಟ ಕತ್ತಲು. ಗಸಗಸೆ ಮರದ ದಟ್ಟ ಎಲೆಗಳ ಕೆಳಗೆ, ನಂದಿ ಬಟ್ಟಲ ಗಿಡದ ಈಚೆಗೆ. ಅಪ್ಪಿಕೊಂಡಳು. ಅವಳನ್ನು ಖುಷಿಯಿಂದ ಇಡೀ ತೋಳಿನಿಂದ ನೇವರಿಸಿದ ಫ್ರಾನ್ಸಿಸ್ ಮುತ್ತಿಟ್ಟ. ಬೆಂಕಿಗೆ ಇಟ್ಟಂಥ ಮುತ್ತು. ಎಂದಿಗಿಂತ ಹೆಚ್ಚು ಉಗ್ರ ಹುಡುಗಿ ಸ್ಟೆಲ್ಲಾ. ನೀನಿವತ್ತು ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ ಅಂದಳು ಸ್ಟೆಲ್ಲಾ. ಅವನು ಸುಮ್ಮನೆ ಮುತ್ತಿಡುತ್ತಾ ಹೋದ. ಬರ್ತೀನಿ, ನಾಳೆ ಬಾ ಎಂದು ಸ್ಟೆಲ್ಲಾ ಬಿಡಿಸಿಕೊಂಡಳು. ಈಜುತ್ತಿದ್ದವ ಸುಳಿಗೆ ಸಿಕ್ಕಂತೆ ಫ್ರಾನ್ಸಿಸ್ ಆಘಾತಗೊಂಡಂತೆ ನಿಂತ. ಅವಳು ಕಣ್ಮರೆಯಾಗುವವರೆಗೆ ನಿಂತೇ ಇದ್ದ. ಕಂಡೊಡನೆ ಆಯ್ತಾ ಎಂದು ನಕ್ಕಳು ಮೇರಿ. ಸ್ಟೆಲ್ಲಾ ಮೈ ಇನ್ನು ಸಣ್ಣಗೆ ಕಂಪಿಸುತ್ತಿತ್ತು. ಮುಖ ಕೆಂಪಗೆ ಹೊಳೆಯುತ್ತಿತ್ತು. ಮೇರಿಯನ್ನು ಎಬ್ಬಿಸಿ ಕೂತಳು. ಸ್ಟೆಲ್ಲಾ ಹಸ್ತ ತಾಗಿದೊಡನೆ ಸುಬ್ಬಣ್ಣ ದೊಡ್ಡದಾಗಿ ಕಣ್ಣು ಬಿಟ್ಟ. ಹೊಸ ತ್ರಾಣ ಹುಟ್ಟಿಕೊಂಡಂತಿತ್ತು. ಸಾಯೋನ ಮಾತು ನಡೆಸ್ಕೊಡ್ತೀಯಾ ತಾಯಿ ಅಂದ. ಉತ್ತರಕ್ಕಾಗಿ ಕಾಯದೆ, ನನ್ನ ವಿಲ್ ಬರ್ಕೊಂಡು ಬಿಡಿ, ಒಂಥರ ವಿಲ್, ನಾನು ಹೇಳ್ದಂತೆ ಬರ್ಕೊಳ್ಳಿ ಅಂದ. ಸ್ಟೆಲ್ಲಾ ಕೂಡಲೇ ಪೆನ್ಸಿಲ್ ಪೇಪರ್ ತೆಗೆದುಕೊಂಡಳು. ಸುಬ್ಬಣ್ಣ ಕಷ್ಟಪಟ್ಟು ತಿರುಗಿ ಮುಖ ಅಡಿಯಾಗಿ ಮಲಗಿದ. ಬೆನ್ನಿನ ಹುಣ್ಣು ನೋಯತೊಡಗಿದ್ದವು. ಸನ್ 1950ರಲ್ಲಿ ಸತ್ತು ಹೋಗಬೇಕಾಗಿದ್ದ ನಾನು ಈಗ ಸಾಯೋದು ಖಾತ್ರಿಯಾಗಿದೆ ಅಂದ. ಗಳಗಳನೆ ಅಳತೊಡಗಿದ. ಅಳುವನ್ನು ನಿಲ್ಲಿಸುವುದಕ್ಕಾಗಿಯೇ ಸ್ಟೆಲ್ಲಾ ಬರೆದುಕೊಂಡದ್ದನ್ನು ಓದಿದಳು. 1950ರಲ್ಲಿ ತಪ್ಪಿಸಿಕೊಂಡು ದೊಡ್ಡ ತಪ್ಪು ಮಾಡಿದೆ. ಆ ವರ್ಷ ನನ್ನ ಗೆಣೆಕಾರ ಪಾಲಾಕ್ಷ ತೀರಿಕೊಂಡ. ಕುಸ್ತಿ ಆಳು ಪಾಲಾಕ್ಷಪ್ಪ. ನಾನು ಕರೀತಿದ್ದುದು
ಪಾಲಾಕ್ಷಿ ಅಂತ. ನನಗಿಂತ 5 ವರ್ಷಕ್ಕೆ ದೊಡ್ಡವನು. ಈಗ ಬದುಕಿದ್ರೆ 90 ವರ್ಷದವನಾಗಿರ್ತಿದ್ದ. ನೆಹರು ಬದುಕಿದ್ದಿದ್ರೆ ಈಗ 100 ವರ್ಷದವರಾಗಿರ್ತಿದ್ರಂತೆ. ಗಾಂಧಿ ಬದುಕಿದ್ದಿದ್ರೆ 120 ವರ್ಷದವರಾಗಿರ್ತಿದ್ರಂತೆ. ಮಸಲಾ ನನ್ನ ತಾತ ಬದುಕಿದ್ದಿದ್ರೆ 150 ವರ್ಷದವನಾಗಿರ್ತಿದ್ದ. ಅವನು ಸಾಯ್ಲಿ ಅಂತ ಧರ್ಮಸ್ಥಳದ ಮಂಜುನಾಥನಿಗೆ ಮುಡುಪು ಕಟ್ಟಿದ್ದೆ. 150 ವರ್ಷದವನು, ಮೂಳೆ ಮಾಂಸ ಸಿಂಬಳದ ಮುದ್ದೆ. ಅವನ್ನ ಬದುಕಿಸಿಕೊಂಡು ಏನ್ ಮಾಡ್ತಿದ್ದೆ? ಛೆ, ವಿಲ್ ಹೇಳಿ, ಇಲ್ದಿದ್ರೆ ನಾನು ಹೊರಟು ಹೋಗ್ತೀನಿ ನೋಡಿ ಅಂದಳು ಸ್ಟೆಲ್ಲಾ. ಯಾಕೆ? ನಮ್ಮೂರ ಆಚಾರ್ಯರು ಹೇಳಿದ್ರು. ಬರ್ಕೊಳ್ಳಿ ತಾಯಿ. ದಮ್ಮಯ್ಯ ಭೀಷ್ಮ ಸತ್ತಾಗ 1000 ವರ್ಷದವನಂತೆ. ಸಾಯೋದನ್ನೇ ಮರ್ತುಬಿಟ್ಟು ಬದುಕ್ತಾ ಬದುಕ್ತಾ ದೊಡ್ಡ ಗೋಳೆ ಆಗೋಯ್ತಂತೆ. ಕೆಮ್ಮಿ ಮತ್ತೆ ಅನುಭವದ ಹಾದಿಗೆ ಬಂದ ಸುಬ್ಬಣ್ಣ. ನನ್ನ ಗೆಣೆಕಾರ ಪಾಲಾಕ್ಷಿ. ಪಕ್ಕದ ಊರಿನ ಜನ ಅವನ್ನ ಬಲೆ ಸತಾಯಿಸ್ತಿದ್ರು. ಹಳೆ ಪೈಲ್ವಾನ ಪಾಲಾಕ್ಷಿ ಹಸುವಿನಂಥ ಮನುಷ್ಯ. ನನಗಿಂತ 5 ವರ್ಷ ದೊಡ್ಡವನು ಅನ್ನಲ್ಲ, ಒಳ್ಳೆ ಮನುಷ್ಯ. ಏನ್ ಮಾಡಿದ್ರೂ ಸಹಿಸ್ಕೋತಾನೆ ಅಂತ ಪಕ್ಕದ ಊರಿನ ಗೂಳ್ಯ, ಕಡ್ಡಿಪುಡಿ, ಸಣ್ಣ ಬಸವ ಸೇರ್ಕೊಂಡು ಅವನು ಹೊಲ್ದ ಅವರೆಕಾಯಿ ಕದ್ರು. ಪಾಲಾಕ್ಷಿ ಅವ್ರೂರಿಗೆ ಹೋಗಿ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಬಂದ. ಆದರೂ ಅದೇ ಗೂಳ್ಯ, ಕಡ್ಡಿಪುಡಿ, ಕಬ್ಬು ಕದ್ರು. ಬಣವೆಯಿಂದ ಸಿವುಡ್ ಕದ್ರು. ಪಾಲಾಕ್ಷಿಗೆ ಸಿಟ್ಟೇ ಬರಲಿಲ್ಲ. ಅದನ್ನ ನೋಡಿ ಗೂಳ್ಯ, ಕಡ್ಡಿಪುಡಿ ಧೈರ್ಯ ಮಾಡಿ ಶಾನ್ ಬೋಗನ್ ಹತ್ರ ತಂತ್ರ ಮಾಡಿ ಅವನು 2 ಎಕರೆ ಜಮೀನನ್ನ ತಮ್ಮ ಹೆಸರಿಗೆ ಬರ್ಸ್ಕೊಂಡು ಫೋರ್ಜರಿನೆಲ್ಲ ಮಾಡಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ರು. ಹಿಂಗೆಲ್ಲ ಆಗಬಾರ್ದು ಅಂತ ಪಾಲಾಕ್ಷಿ ಪಂಚಾಯಿತಿ ಕರೆದ. ಪಂಚಾಯಿತಿಗೆ ಯಾರೂ ಬರದ ಹಾಗೆ ಗೂಳ್ಯ, ಕಡ್ಡಿಪುಡಿ ನೋಡ್ಕೊಂಡಿದ್ರು. ತಲೆ ಕೆಟ್ಟ ಹಾಗಾಗಿ ನಾನು ಪಾಲಾಕ್ಷಿನೂ ಶಾನ್ ಭೋಗ್ರನ್ನ ನೋಡಿದ್ವು. ಶಾನ್ ಭೋಗ ಕಂತ್ರಿ ನನ್ನ ಮಗ. ನುಣ್ಣಗ್ ಮಾತಾಡಿ ತಪ್ಪಿಸ್ಕೊಂಡ. ಪಾಲಾಕ್ಷಿ ಮಾತನ್ನೇ ಕಳೆದುಕೊಂಡವನಂತೆ 3 ದಿನ ಸುಮ್ಮನಿದ್ದ. ದಿನಾಲು ಕಮ್ಮಾರನ ಮನೆಗೆ ಮಾತ್ರ ಹೋಗಿ ಬರ್ತಿದ್ದ. ಆಮೇಲೆ ಒಂದಿನ ನನ್ನ ಹತ್ರ ಕೇಳ್ದ, ಅವರಲ್ಲಿ ಯಾರು ಹೆಚ್ಚು ದುಷ್ಟರು, ಯಾರಿಗಿಂತ ಯಾರು ಹೆಚ್ಚು ದುಷ್ಟರು? ಒಂದಿನ ಬೆಳಗಿನ ಜಾವ ಸಿದ್ಧ ಮಾಡಿಕೊಂಡಿದ್ದ ಕಂದಲಿಗಳನ್ನು ಮಸದುಕೊಂಡು ಮೊದಲು ಶಾನುಭೋಗ, ಆಮೇಲೆ ಗೂಳ್ಯ, ಆಮೇಲೆ ಕಡ್ಡಿಪುಡಿ, ಆಮೇಲೆ ಸಣ್ಣ ಬಸವ ಒಬ್ಬೊಬ್ಬರಾಗಿ ಕತ್ತರಿಸಿ ಊರಿಗೆ ಬಂದ. ಪೊಲೀಸರು ಬಂದರು. ಆಮೇಲೆ ಕೇವಲ 6 ತಿಂಗಳಲ್ಲಿ ನಗ್ನಗ್ತಾ ಗಲ್ಲಿಗೇರ್ದ. ಮರಿಬಾರ್ದು, ಪೊಲೀಸರು ಬಂದಾಗ ನಾನು ಊರಲ್ಲಿರಲಿಲ್ಲ. ಪಾಲಾಕ್ಷಿ ಯಾರನ್ನೂ ಸಿಕ್ಕಿಸದೇ ಇದ್ರೂ ನಾನು ಅನುಮಾನದಿಂದ ಊರು ಬಿಟ್ಟಿದ್ದು ನಿಜ. ಈಗ ಬದುಕಿದ್ದಿದ್ರೆ ಪಾಲಾಕ್ಷಿ 90 ವರ್ಷದವನಾಗಿರ್ತಿದ್ದ. ನನ್ನ ಮನಸ್ಸಿನಲ್ಲಿ ಆತನ ಸ್ಟೈಲ್ ಇನ್ನೂ ಇದೆ. ಎದೆ ಉಬ್ಬಿಸಿ ಹೋದದ್ದು, ಹಾಗೇ ಕೊಂದದ್ದು, ಗಲ್ಲುಗಂಬಕ್ಕೆ ಏರಿದ್ದು. ಆವತ್ತಿನಿಂದ ಊರಲ್ಲಿ ಕಳ್ತನ, ಫೋರ್ಜರಿ ವಗೈರೆ ಕಮ್ಮಿ ಆದವು. ಬರ್ಕೊಳ್ತಿದ್ದೀರಾ? ಅದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ವಿಲ್ ಒಂಥರ ಕತೆ ಇದ್ದಂಗಿದೆ ಅಲ್ವಮ್ಮ? ಅಮ್ಮ ಎಂದ ಸುಬ್ಬಣ್ಣ ಸಣ್ಣಗೆ ಕೆಮ್ಮತೊಡಗಿದ. ಜೋರಾಗಿ ಮೈ ನಡುಗುವಂತೆ ಕೆಮ್ಮಿದ. ನಮ್ಮ ಅಬೂಬ್ಕರ್ ಸಾಹೇಬ್ರು ಕುಡಿತಿದ್ರು. ಗಮ್ಮತ್ತಿನ ಮನುಷ್ಯ. ಕೆಂಪುಗೆ ಇಂಗ್ಲಿಷಿನವ್ರ ಥರ ಇದ್ರು. ಶಿವಮೊಗ್ಗದಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ದ ಸಾಹೇಬ್ರು ನನಗೆ ಗೆಣೆಕಾರರಾಗಿದ್ರು. ತುಂಬ ಗೆಣೆತನ, ದುಡ್ಡು ಸಹ ತುಂಬ. ಹಾಗೆ ಗಮ್ಮತ್ತು. ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ನನ್ನ ಮನೆಗೆ ಅವ್ರು ಬರ್ತಿದ್ರು. ನನ್ನ ಹೆಂಡತಿ ಪಾರ್ವತಿಗೆ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಕೆಟ್ಟ ಮನುಷ್ಯ ಅಂತ ಹೇಳ್ತಿದ್ಲು. ಪಾರ್ವತಿ ತುಂಬ ಒಳ್ಳೆ ಹೆಂಗಸು. ರಾಮೇನಹಳ್ಳಿ ಪಟೇಲ್ರ ಮಗಳು. ನಾನು ಒಬ್ಬನೇ ಮಗ ಅಂತ ಕೊಟ್ಟಿದ್ರು. ನೋಡೋದಕ್ಕೆ ಹೇಗಿದ್ಲು ಅಂದರೆ, ಶಿವ ಪಾರ್ವತಿ ಫೋಟೋದಲ್ಲಿ ಪಾರ್ವತಿ ಆಕ್ಟ್ರೆಸ್ ಭಾನುಮತಿ ಆ ಥರ ಇದ್ಲು. ಒಂದಿನ ನಾನು ಅಬೂಬ್ಕರ್ ಸಾಹೇಬ್ರು ಅವ್ರ ಮನೆಯಲ್ಲಿ 4 ಜನರ ಜೊತೆ ಇಸ್ಪೀಟಾಡ್ತಾ ಕೂತಿದ್ವಿ. ಅಲ್ಪ ಸ್ವಲ್ಪ ಕುಡ್ದಿದ್ವಿ, ಗಟ್ಟಿಯಾಗಿ ಮಾತಾಡ್ತಿದ್ವಿ. ಇದ್ದಕ್ಕಿದ್ದಂತೆ ಸಣ್ಣ ಜಗಳ ಶುರುವಾಯಿತು. ಅದೇನೋ ಬೈದ್ರು. ನಾನು ಕುಡ್ದಿದ್ದೆ. ಬಿಕ್ನಸಿ ನನ್ನ ಮಗ ಅಂತ ಬೈದೆ. ನೀನೊಬ್ಬ ಸಾಡೆ ಸಾತ್ ಅಂದರು. ಅಲ್ಲಿಂದ ಎದ್ದು ಬಂದು ಬಿಡಬೇಕು ಅಂತ ಮಾಡಿಕೊಂಡೆ. ಏಳಲೇ ಇಲ್ಲ, ಜಗಳ ನಡೀತಾನೆ ಹೋಯ್ತು. ಕುಡ್ದು ಜಗಳ. ಒಂದ್ಸಲ ನಿನ್ನ ಹೆಂಡತಿ ಹತ್ರ ಮಲಗ್ತೀನಿ ಅಂದರು. ನಾನು ಹಾಗೆ ಅಂದೆ. ಕೈ ಮಿಲಾಯಿಸ್ಲಿಲ್ಲ. 4ನೇ ತಾರೀಕು ಭಾನುವಾರ ಅಂದರು. ನನ್ನಲ್ಲಿ ಯಾಕೋ ಭಯ ಶುರುವಾಯಿತು. ಮನೆಗೆ ಬಂದೆ. 4ನೇ ತಾರೀಕು ಬಂತು. ರಾತ್ರಿ ಹೊತ್ತು. ಬಾಗಿಲ ಮೇಲೆ ಬಡಿತ. ಕೈಕಾಲಲ್ಲಿ ಶಕ್ತಿನೇ ಇಲ್ಲದೆ ಕೂತೇ ಇದ್ದೆ. ಪಾರ್ವತಿ ಬಾಗಿಲು ತೆಗೆದ್ಲು. ಅಬೂಬ್ಕರ್ ಬಂದ.
ನೇರ ಹೋಗಿ ಪಾರ್ವತಿಯನ್ನ ಹಿಡ್ಕೊಂಡ. ನನ್ನ ಮೈ ಉರಿದು ಹೋಗಿ 4 ಇಕ್ಕಲು ಯತ್ನಿಸಿದರೆ ನನ್ನನ್ನು ನಡುಮನೆ ಕಂಬಕ್ಕೆ ಕಟ್ಟು ಹಾಕಿ ಬಟ್ಟೆ ತುರುಕಿದ. ಪಾರ್ವತಿಯ ಬಾಯನ್ನೂ ಕಟ್ಟಿದ, ದೀಪ ಆರಿಸಿದ. ಅವತ್ತೂ ಕುಡಿದಿದ್ದ ಅಬೂಬ್ಕರ್. ಇದನ್ನು ನಂಬೋದಕ್ಕೆ ಆಗಲಿಲ್ಲ. ನಡೆದು ಹೋಗಿತ್ತು. ಅವನು ಹೊರಟು ಹೋಗಿದ್ದ. ಆರಿಸಿದ ದೀಪ ಹಚ್ಚಲಿಲ್ಲ. ಪಾರ್ವತಿ ಬಿಕ್ಕುತ್ತಾ ಇದ್ದಳು. ಇಡೀ ರಾತ್ರಿ ಅಳುತ್ತಿದ್ಲು. ಬೆಳಗಾಯಿತು. ಪಾರ್ವತಿ ಸಂಕೋಚದಿಂದ, ಅವಮಾನದಿಂದ ನನ್ನ ಕಡೆ ಕೂಡ ನೋಡಲಿಲ್ಲ. ದೇಹಕ್ಕೆ ಬೆಂಕಿ ಹತ್ತಿದಂಗಾಗಿತ್ತು. ಇಡೀ 1 ದಿನ ಆಯಿತು ಪಾರ್ವತಿ ಎದ್ದು ಓಡಾಡಲಿಲ್ಲ. 2ನೇ ದಿನ ಎದ್ದು ನಿಂತೆ. ಪಾಲಾಕ್ಷಿ ಬಳಸಿದ ಕಂದಿಲುಗಳಿಗಾಗಿ ಹುಡುಕದೆ, ಸಿಕ್ಕಲಿಲ್ಲ. ಸಂಜೆಯಾಗಿತ್ತು. ಬುಡೇನ್ ಸಾಬಿಯ ಮನೆಗೆ ಹೋಗಿ ರಿವಾಲ್ವರ್ ಇಸ್ಕೊಂಡು ಅವನ ಕೈಯಲ್ಲಿ ಹಣ ತುರುಕದೆ. ಸೀದಾ ಶಿವಮೊಗ್ಗಕ್ಕೆ ಬಂದೆ. ಸಿಟ್ಟು ಕಡಿಮೆಯಾಗಿತ್ತು. ಸೇಡನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯತ್ನಿಸಿದೆ. ಅಬೂಬ್ಕರ್ ಮನೆ ಸುತ್ತ ತಿರುಗತೊಡಗದೆ. ಕತ್ತಲು, ಜೊಯ್ ಅನ್ನೋ ಸೊಳ್ಳೆಗಳು. ನನ್ನ ನೋಡಿಕೊಂಡು ನನಗೇ ಸಿಟ್ಟು ಬಂತು. ಅಷ್ಟರಲ್ಲಿ ಹಿತ್ತಲ ಬಾಗಲ್ ತೆಗಿತು. ತೆರೆದ ಮನುಷ್ಯ ಅಬೂಬ್ಕರ್. ನನ್ನ ಮೇಲೆ ಬ್ಯಾಟ್ರಿ ಬಿಟ್ಟ. ನನ್ನ ಹೆಸರು ಹಿಡಿದು ಕರೆದ. ನಗಲಿಲ್ಲ, ಬೇಸರ ಪಡಿಸ್ಲಿಲ್ಲ. ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದ. ಏನೇನೋ ಪೂಸಿ ಮಾತಾಡ್ದ. ನಾನು ಕೂಡ ನಗಲಿಲ್ಲ, ಸಿಟ್ಟು ಮಾಡಲಿಲ್ಲ. ಕೊನೆಯ ದಾಳವಾಗಿ, ನನ್ನ 4 ತೋಟದಲ್ಲಿ 1 ಕೊಡ್ತೇನೆ ಮಾರಾಯ, ಎಲ್ಲ ಮರ್ತು ಬಿಡು ಅಂದ. 4 ದಿನದಲ್ಲೇ ಆ ತೋಟ ರಿಜಿಸ್ಟರ್ ಆಯಿತು. ಪಾರ್ವತಿ ಮಾತ್ರ ಏಳಲಿಲ್ಲ. ಅವಳಿಗೆ ಹೇಗೋ ನನ್ನ ಹೊಂದಾಣಿಕೆ ಗೊತ್ತಾಗಿತ್ತು, ಅಥವಾ ಅವಳ ಅವಮಾನ ಮಾತಿಗೆ ಮೀರಿದ್ದಾಗಿತ್ತೋ ಗೊತ್ತಿಲ್ಲ. ಅವಳು ಏಳದೆ ತೀರಿಕೊಂಡ್ಳು. ಅದು ಸನ್ 1950ನೇ ವರ್ಷ. ಅಬೂಬ್ಕರ್ ಆಮೇಲೆ 5-6 ವರ್ಷದಲ್ಲಿ ಸತ್ತು ಹೋದ. ಅವನು ಈಗ ಇದ್ದಿದ್ದರೆ 88 ವರ್ಷದವನಾಗಿರ್ತಿದ್ದ. ಇದೇ ರೀತಿ ಮಲಗಿರ್ತಿದ್ದ. ಸ್ಟೆಲ್ಲಾ ಬರೆಯುವುದನ್ನು ನಿಲ್ಲಿಸಿ ಎದ್ದಳು. ಅವಳಿಗೆ ಹೊತ್ತಾಗಿತ್ತು. ಡ್ಯೂಟಿಯ ವೇಳೆ ಮುಗಿದಿತ್ತು. ಯಾಕೆ ಹೇಳಿದೆ ಅಂದರೆ, 1 ನಿಮಿಷ ಸ್ಟೆಲ್ಲಾ ತಾಯಿ, ಯಾಕೆ ಹೇಳಿದೆ ಅಂದರೆ, ಇಲಿಯಂತೆ 100 ವರ್ಷ ಬದುಕೋದಕ್ಕೆ ಬದಲು ಹುಲಿಯಂತೆ 1 ದಿನ ಬದುಕಿ ಅಂತ ಹೇಳ್ತಾನೆ ಇರ್ತೇವೆ. ಹಳಸಲ್ ಮಾತು. ನನ್ನ ಹುಚ್ಚೆ ಹೇಲಲ್ಲಿ ನಾನೇ ಬಿದ್ದು ಏನಾಗಿದೆ ನೋಡಿ. ನನ್ನ ಮಗ ಕೆಟ್ಟವನಾಗಿದ್ದಾನೆ, ಆದರೆ ಒಳ್ಳೆಯವನಂತೆ ನಡ್ಕೊಳ್ತಾನೆ. ನಾನು ಕೆಟ್ಟವನಾಗಿದ್ದೇನೆ, ಒಳ್ಳೆಯವನ ಹಾಗೆ ನಡ್ಕೊಳ್ಳೋ ಶಕ್ತಿನೂ ಇಲ್ಲ. ನಾನು ಈ 10 ವರ್ಷದಲ್ಲಿ ಎಷ್ಟೋ ಸಲ ಅಂದ್ಕೊಂಡಿದ್ದೇನೆ, ಅಬೂಬ್ಕರ್ನ ಹಿಡ್ಕೊಂಡು ತರ್ದು ಹಾಕಿ ರಕ್ತ ತಂದು ಪಾರ್ವತಿ ಹಣೆಗೆ ಹಚ್ಚಿದ್ರೆ, ನೇಣ್ಗಂಬ ಏರಿದ್ರೆ ನನ್ನಲ್ಲಿ ಒಳಗೊಂದು ಹೊರಗೊಂದು ಆಗ್ತಿರ್ಲಿಲ್ಲ. ಹಾಗೇನೆ ಊರಿಗೆ ಸಾಲ ವಸೂಲಿ ಜಪ್ತಿಗೆ ಸರ್ಕಾರದವ್ರು ಬಂದಾಗ ಎದುರುಗ್ ನಿಂತು ಉಗಿದು ನಮ್ಮೂರ್ 4 ಜನ ಸತ್ತ ಹಾಗೆ ನಾನೂ ಸತ್ತಿದ್ರೆ, ಇದು 1960ರಲ್ಲಿ ಈ ವಿಲ್ನ ಕೊನೆ ಮಾತು. ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಬದುಕನ್ ಮಾಡಲ್ಲ, ಖಂಡಿತ ಮಾಡಲ್ಲ. ಸುಮ್ಮನೆ ಮಲಗಿ ಎಂದು ಹೇಳಿ ಸ್ಟೆಲ್ಲಾ ತಾನು ಬರೆದದ್ದನ್ನು ಮಂಚದ ಕೆಳಗಿಟ್ಟು ಹೊರಟಳು. ನರ್ಸಿಂಗ್ ಹೋಮ್ ನಿಶ್ಶಬ್ದವಾಗಿತ್ತು. ವಾಚ್ಮನ್ಗೆ ಗುಡ್ ನೈಟ್ ಹೇಳಿ ಹೊರಗೆ ಬಂದು ನೋಡಿದರೆ ಫ್ರಾನ್ಸಿಸ್ ಇನ್ನೂ ಅಲ್ಲೇ ಇದ್ದ. ಯಾಕೋ ತುಂಬ ಬೇಜಾರಾಗಿ, ಫ್ರಾನ್ಸಿಸ್ ಇದ್ರೆ ಚೆನ್ನಾಗಿತ್ತು ಅನ್ನಿಸಿತ್ತು. ಓಹ್ ಅಂದು ನೇರ ಫ್ರಾನ್ಸಿಸ್ ಬಳಿಗೆ ಹೋಗಿ ಅಪ್ಪಿಕೊಂಡಳು. ಬೆನ್ಸನ್ ಟೌನ್ವರೆಗೆ ನಡ್ಕೊಂಡು ಹೋಗ್ಬಿಡೋಣ ಅಂದ. ತಂಪನೆಯ ವಾತಾವರಣ. 10 ಗಂಟೆಗೆ ಅಡಗುತ್ತಿದ್ದ ಬೆಂಗಳೂರಿನ ಶಬ್ದ. ಇನ್ನೇನು ಹೊರಡಬೇಕು. ತನ್ನ ಗಂಡನಂತೆ ಕಾಣುವ ಒಬ್ಬ ಬರುತ್ತಿದ್ದ ದೂರದಲ್ಲಿ. ಸ್ಟೆಲ್ಲಾಗೆ ಸ್ವಲ್ಪ ದಿಗಿಲಾಯಿತು. ಸ್ಮಿತ್ ಬರ್ತಾ ಇರೋ ಹಾಗಿದೆ ಎಂದು ದೂರ ಸರಿದಳು. ಹೌದು, ಸ್ಮಿತ್ ಹತ್ತಿರ ಬಂದ. ಕೇವಲ ಪರಿಚಿತರು ನಿಂತಂತೆ ನಿಂತಿದ್ದ ಸ್ಟೆಲ್ಲಾ ಮತ್ತು ಫ್ರಾನ್ಸಿಸ್ ಅವನತ್ತ ಬಂದರು. ಸ್ಮಿತ್ ನಗುತ್ತಾ ಹೆಂಡತಿಯನ್ನು ಮಾತಾಡಿಸಿದ. ಸ್ಟೆಲ್ಲಾ ಯಾವುದೇ ಅಳುಕಿಲ್ಲದೆ ಫ್ರಾನ್ಸಿಸ್ನನ್ನು ಗಂಡನಿಗೆ ಪರಿಚಯ ಮಾಡಿದಳು. ಬನ್ನಿ, ಒಂದು ಡ್ರಿಂಕ್ಸ್ ತಗೋಣ, ನಿಮ್ಮ ನೋಡಿದ್ದು ತುಂಬ ಸಂತೋಷ ಅಂದ ಆಕೆಯ ಗಂಡ ಸ್ಮಿತ್. ಸ್ಟೆಲ್ಲಾ ಇಬ್ಬರನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಒಂದು ಕ್ಷಣದಲ್ಲಿ ಇಬ್ಬರು ಸ್ನೇಹಿತರಾದರು. ಫ್ರಾನ್ಸಿಸ್ ತನ್ನ ಬ್ಯಾಂಕ್ ಬಗ್ಗೆ ಮಾತಾಡಿದ. ಸ್ಮಿತ್ ತಾನು ಶುರು ಮಾಡಲಿರುವ ಗ್ಯಾರೇಜ್ ಬಗ್ಗೆ ಉತ್ಸಾಹದಿಂದ ಮಾತಾಡಿದ. ಫ್ರಾನ್ಸಿಸ್ ತಾನು ಮದುವೆಯಾಗಲಿರುವ ಹುಡುಗಿ ಕುರಿತು ವರ್ಣಿಸತೊಡಗಿದ. ಸ್ಟೆಲ್ಲಾಳನ್ನು ಸಿಸ್ಟರ್ ಎಂದು ವಿವರಿಸಿದ. ಸಿಸ್ಟರ್ ಸ್ಟೆಲ್ಲಾ, ಇಂಥ ಒಳ್ಳೆ ಹಸ್ಬೆಂಡ್ ಇಟ್ಕೊಂಡು ಮನೆಗೆ ಕರೆದಿಲ್ವಲ್ಲ. ಈ ಸಲದ ಕ್ರಿಸ್ಮಸ್ ನಿಮ್ಮ ಮನೆಯಲ್ಲೇ
ನನ್ನ ಫಿಯಾನ್ಸಿ ಜೊತೆಗೆ ಒಕ್ಕರ್ಸ್ಬಿಡ್ತೀನಿ ಅಂದ. ನಾನೀಗ ಮನೆಗೆ ಹೋಗಬೇಕು. ನಿಕ್ ಕಾಯ್ತಿರ್ತಾನೆ. ದಯವಿಟ್ಟು ಕ್ಷಮಿಸಿ, ಇಬ್ರೂ ಹೋಗಿ. ಹ್ಯಾವ್ ಎ ನೈಸ್ ಟೈಮ್ ಅಂದಳು. ಪರವಾಗಿಲ್ಲ ಬಾ ಡಾರ್ಲಿಂಗ್. ಊರಿಂದ ನೇರ ಮನೆಗೆ ಹೋಗಿದ್ದೆ. ಎಲ್ಲ ಅರೇಂಜ್ ಮಾಡಿ ಬಂದಿದ್ದೀನಿ. ನಿನ್ನ ಜಮೀನಿನ ಬಗ್ಗೆ ಮಾತಾಡೋಣ. ಅದನ್ನು ಮಾರಿ ಫ್ರಾನ್ಸಿಸ್ ಅವ್ರ ಬ್ಯಾಂಕಿಂದ ಸ್ವಲ್ಪ ಸಾಲ ತಗೊಂಡ್ರೆ ಗ್ಯಾರೇಜ್ ಕೆಲಸ ಈಸಿ ಆಗುತ್ತೆ ಅಂದ ಸ್ಮಿತ್. ಸ್ಟೆಲ್ಲಾಳ ತಲೆ ತಿರುಗತೊಡಗಿತ್ತು. ಇಲ್ಲ, ನಂಗೆ ಯಾಕೋ ತಲೆನೋವು, ಬರ್ತೀನಿ ಎಂದು ಹೊರಟಳು. ಗಂಡಸರಿಬ್ಬರು ನಡೆಯುತ್ತಾ ಹೋದರು. ಸ್ಟೆಲ್ಲಾ ತಲೆಯನ್ನು ಸುಬ್ಬಣ್ಣನ ಕತೆ ತುಂಬಿತ್ತು. ಅವಮಾನದಿಂದ, ಪಶ್ಚಾತ್ತಾಪದಿಂದ ಅನೇಕ ಸಲ ಸಾಯಲಾರದೆ ಈಗ ನರಕದಲ್ಲಿರುವ ಸುಬ್ಬಣ್ಣ ಹುಲಿಯಂತೆ ಬದುಕಲಾರದೆ, ಸಾಯಲಾರದೆ ನರಳುತ್ತಾ ಇಲಿಯಾಗಿ ಬಿದ್ದಿರುವ ಸುಬ್ಬಣ್ಣ, ತನ್ನ ನೆಲಕ್ಕಾಗಿ ಕಾದು ಕೂತು ಯಾವ ಹೊಂದಾಣಿಕೆ ಅವಮಾನಕ್ಕಾದರೂ ಸಿದ್ಧವಾಗಿರುವ ಗಂಡ, ಅಬೂಬ್ಕರ್ಗಿಂತ ಸೂಕ್ಷ್ಮವಾದ ಅಪಾಯಕಾರಿಯಾದ ಪ್ರಿಯಕರ ಫ್ರಾನ್ಸಿಸ್ ಎಲ್ಲ ಸಾಯತೊಡಗಿದ್ದಾರೆ. 1950ರಿಂದ ಸುಬ್ಬಣ್ಣ ಸಾಯತೊಡಗಿದಂತೆ, ಜೀವವಿದ್ದೂ ಸಾಯತೊಡಗಿದಂತೆ. ಹೇಲು, ಉಚ್ಚೆ, ಏಂಜಲಲ್ಲಿ ಬಿದ್ದು ಬದುಕಿಗೆ ಹೆದರಿ, ಸಾವಿಗೆ ಹೆದರಿ ಅವಮಾನದಲ್ಲಿ ಬಿದ್ದಿರುವ ಮನುಷ್ಯರು. ಹ್ಯಾವ್ ಎ ನೈಸ್ ಟೈಮ್ ಅಂದುಕೊಂಡಳು. ವಿಚಿತ್ರ ಏಕಾಂಗಿತನ ಮತ್ತು ಅಸಹಾಯಕತೆಯಿಂದ ರಿಕ್ಷಾದಲ್ಲಿ ಕೂತು ಅಳತೊಡಗಿದಳು. ಎಲ್ಲಿಗೆ ಅಂದ ರಿಕ್ಷಾದವ. ವೈಯಾಲಿ ಕಾವಲಿಗೆ. ಕಾವಲಿ ಮಾತ್ರ ಸ್ಪಷ್ಟವಾಗಿತ್ತು. ಸುಮ್ಮನೆ ಕೂತು ಬಿಕ್ಕತೊಡಗಿದಳು. ಆ ರಾತ್ರಿ ಸುಬ್ಬಣ್ಣ ತೀರಿಕೊಂಡ. ಸ್ಟೆಲ್ಲಾ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಜನ ಸೇರಿದ್ದರು. ಸುಬ್ಬಣ್ಣನ ಮಗ ಸುರೇಶ ಮತ್ತು ಸೊಸೆ ಸಾವಿತ್ರಿ ಕಂಬನಿಗರೆಯುತ್ತಾ ನಿಂತಿದ್ದರು. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ. ಸ್ಟೆಲ್ಲಾ ಮೌನವಾಗಿ ಓಡಾಡುತ್ತಾ ಶವ ಸಾಗಿಸಲು ನೆರವಾದಳು.